ಮೆಟ್ರೋ ಟಿಕೆಟ್ ದರವನ್ನು ಎರರಾಬಿರಿ ಏರಿಕೆ ಮಾಡಿತ್ತು ಬಿಎಂಆರ್ಸಿಎಲ್. ಜನ ವ್ಯಾಪಕವಾಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಈ ಬೆನ್ನಲ್ಲೇ ಕೆಲವು ಕಡೆಗಳಲ್ಲಿ ಮಾತ್ರ ಈ ಟಿಕೆಟ್ ದರವನ್ನು ಕಡಿಮೆ ಮಾಡಿ ಮೆಟ್ರೋ ಪ್ರಯಾಣಿಕರಿಗೆ ಕೊಂಚ ರಿಲೀಫ್ ಅನ್ನು ಕೊಟ್ಟಿದೆ ಬಿಎಂಆರ್ಸಿಎಲ್. ಬೇಕಾಬಿಟ್ಟಿ ದರ ಏರಿಕೆ, ಆಕ್ರೋಶದ ಬಳಿಕ ಚೌಕಾಸಿ. 10 ರೂಪಾಯಿ ದರ ಇಳಿಕೆ ಮಾಡಿದೆ ಬಿಎಂಆರ್ಸಿಎಲ್. 90%, 100% ಏರಿಕೆಯಾದಂತಹ ಸ್ಟೇಜ್ಗಳಲ್ಲಿ ಮಾತ್ರ ಈ ಇಳಿಕೆ ಆಗಿರುವಂತಹದ್ದು. ಕನಿಷ್ಠ ದರ 10, ಗರಿಷ್ಠ ದರ 90 ಇದ್ದಲ್ಲಿ ಬದಲಾವಣೆ ಇಲ್ಲ. ದರ ಪರಿಷ್ಕರಣೆ ಆದರೂ ಕೂಡ ಪ್ರಯಾಣಿಕರ ಆಕ್ರೋಶ ನಿಲ್ತಾ ಇಲ್ಲ. ಮೆಟ್ರೋ ಪ್ರಯಾಣಿಕರ ಮೂಗಿಗೆ ತುಪ್ಪ ಸವರುವಂತಹ ಕೆಲಸವನ್ನ ಬಿಎಂಆರ್ಸಿಎಲ್ ಮಾಡಿದೆ. ಏಕಾಏಕಿಯಾಗಿ ಈ ಪ್ರಮಾಣದಲ್ಲಿ ಏರಿಕೆ ಮಾಡಿದರೆ ಹೆಂಗೆ ಅಂಥೇಳಿ ಮತ್ತೆ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾದರೆ ಪರಿಷ್ಕೃತ ದರದ ನಂತರ ಇವತ್ತು ಯಾವ ರೀತಿ ಇದೆ ದರ ನೋಡ್ತಾ ಹೋಗೋಣ. ರಾಜಾಜಿನಗರ ಟು ಲಾಲ್ಬಾಗ್ ಈ ಹಿಂದೆ ನೀವು 50 ರೂಪಾಯಿ ಪೇ ಮಾಡಬೇಕಿತ್ತು. ನಿನ್ನೆ ಬಿಎಂಆರ್ಸಿಎಲ್ ಇದರಲ್ಲಿ ಪರಿಷ್ಕೃತ ದರವನ್ನು ರಿಲೀಸ್ ಮಾಡಿದೆ. ಈಗ ಅದು 40 ರೂಪಾಯಿಗೆ ಇಳಿದಿರುವಂಥದ್ದು. ಸ್ವಲ್ಪ ತೊಂದರೆ ಆಗಿದೆ. ಸಡನ್ಲಿ 30, ನಾನು ಯೂಶಲಿ ಕೆಂಗೇರಿಗೆ ಹೋಗೋದು 33 ಇತ್ತು, ಇವಾಗ ಸಡನ್ಲಿ 60 ಆಗಿದೆ. ಪಬ್ಲಿಕ್ ಇದ್ದಿದ್ದು ಇವಾಗ ಒಂಥರ ಪ್ರೈವೇಟ್ ಟ್ರಾವೆಲ್ ಥರ ಆಗೋಗಿದೆ. ಸ್ವಲ್ಪ ಅದೊಂದು ಸ್ವಲ್ಪ ಇದಾಗಿದೆ ಅಷ್ಟೇ. ಇದ್ರ ಬದಲು ಟೈಮ್ ಸೇವಿಂಗ್ ಅಷ್ಟೇ ನಾವು ಯೂಸ್ ಮಾಡ್ತಾ ಇದ್ದಿದ್ದು. ಬಸ್ಸಸ್ ಎಲ್ಲ ಫ್ರೀ ಇದೆ ಫೀಮೇಲ್ಗೆ. ಏನು ಮಾಡೋಕ್ಕೆ ಟೈಮ್ ಕೆಲವೊಂದು ಕಡೆ 10 ರೂಪಾಯಿ ಕಡಿಮೆ ಮಾಡಿದ್ದಾರೆ, ಅದಕ್ಕೆ ಏನು ಹೇಳ್ತೀರಿ? ಅಂದರೆ ಒಂದು ಕಡೆ ಕಮ್ಮಿ ಮಾಡಿ ಒಂದು ಕಡೆ ಜಾಸ್ತಿ ಮಾಡ್ತಾರೆ. ಈ ಕಡೆ ತಗೊಂತಿದ್ದಾರೆ, ಇನ್ನೊಂದು ಕಡೆ ಕಮ್ಮಿ. ಬೆಂಗಳೂರಿನಲ್ಲಿ ಮೊದಲೇ ಟ್ರಾಫಿಕ್ ಜಾಸ್ತಿ ಆಗಿದೆ. ಟ್ರಾಫಿಕ್ ಜಾಸ್ತಿ ಆಗಿರೋದ್ರಿಂದ ನಮ್ಮ ಸರ್ಕಾರ ಏನು ಮಾಡಬೇಕು, ನಾವು ಜನಗಳು ನೀವು ಆಟೋದಲ್ಲಿ ಹೋಗಬೇಡಿ ಅಥವಾ 2 ವೀಲರ್ ಬಳಸಬೇಡಿ, ಕ್ಯಾಬ್ ಬಳಸಬೇಡಿ, ನಾವು ಮೆಟ್ರೋಸ್ ಬಳಸಿ, ಟ್ರಾಫಿಕ್ ಕಮ್ಮಿ ಆಗುತ್ತೆ ಅಂತ ಮಾಡಬೇಕು. ಬಟ್ ಅದು ಬಿಟ್ಟು ನಮ್ಮ ಇಡೀ ವರ್ಲ್ಡಲ್ಲೇ ನಮ್ಮದು 3rd ಹೈಯೆಸ್ಟ್ ಟ್ರಾಫಿಕ್ ಝೋನ್ ಸಿಟಿ ಅಂತ ಹೇಳ್ತೀವಿ. ಅಂಥದ್ರಲ್ಲಿ ನಮ್ಮ ಇಂಡಿಯಾದಲ್ಲೇ ಹೈಯೆಸ್ಟ್ ನೀವು ಇದು ಫೇರ್ ಮಾಡಿಬಿಟ್ರೆ ಜನ ಎಲ್ಲಿ ಓಡಾಡ್ತಾರೆ? ಅವ್ರಿಗೆ ಏನು ಅನುಕೂಲ ಬರುತ್ತೆ ಅವ್ರಿಗೆ? ಸೊ ಹಾಗಾಗಿ ದಯಮಾಡಿ ಈ ಫೇರನ್ನು ಕಮ್ಮಿ ಮಾಡಿ ಜನಗಳಿಗೆ ಉತ್ತೇಜನ ನೀಡಿ ಆದಷ್ಟು ಬೇಗ ಉಳಿದಿರ್ತಕ್ಕಂಥ ಮೆಜೆಸ್ಟಿಕ್ಕಿಂದ ನ್ಯಾಷನಲ್ ಕಾಲೇಜ್ವರೆಗೆ ಓಡಾಡ್ತಾ ಇದ್ವಿ. 14 ರುಪೀಸ್ಗೆ ಓಡಾಡ್ತಾ ಇದ್ವಿ. ಇವತ್ತು 20 ರುಪೀಸ್ ಆಗಿದೆ. ಕಡಿಮೆ ಅಂದರೆ ಈ 25 ಇತ್ತು, 20 ರುಪೀಸ್ ಮಾಡಿದ್ದಾರೆ. ಬಟ್ ಆದರೂ ಹೆಚ್ಚಿನ ದರನ ಅಂತ ಹೇಳ್ಬೋದು. ಯಾಕಂದರೆ ಡೈಲಿ ಓಡಾಡ್ತಕ್ಕಂಥ ಜನರಿಗೆ ಒಂದು ರೀತಿ ಇದು ಭಾರಿ ಹೊಡೆತದ ಒಂದು ವ್ಯವಸ್ಥೆ ಆಗಿದೆ. ಏನು ಹೇಳಿ, ಭಾಳ ತೊಂದರೆ ಆಗ್ತಾ ಇದೆ ಈಗ ಪಬ್ಲಿಕ್ಗಳಿಗೆ. ಈಗ ಆ ಕಡೆ ಹೋದರೆ ಬಸ್ಸಲ್ಲಿ ಹೆಂಗಸರಿಗೆಲ್ಲ ಫ್ರೀ ಮಾಡಿದ್ದಾರೆ ಸ್ಟೇಟ್ ಗೌರ್ಮೆಂಟು. ಅಲ್ಲಿ ಗಂಡಸರು ಪ್ರಯಾಣಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಓಕೆ, ರಶ್ಗಳು ಸೀಟ್ ಸಿಕ್ಕಲ್ಲ, ಪ್ರಯಾಣ ಮಾಡೋಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಅವರು ಮೆಟ್ರೋಗೆ ಬಂದರೆ ಮೆಟ್ರೋದಲ್ಲಿ ಪೊಲ್ಯೂಷನ್ ಫ್ರೀ ಇರುತ್ತೆ, ಮತ್ತು ಬೇಗ ಆನ್ ಟೈಮಲ್ಲಿ ನಾವು ರೀಚ್ ಆಗ್ಬೋದು. ಅದೊಂದು ಸುವ್ಯವಸ್ಥೆ ಇರುತ್ತೆ, ಜೊತೆಗೆ AC ಇರುತ್ತೆ, ಕಂಫರ್ಟಬಲ್ ಆಗಿರುತ್ತೆ, ಬೇಗ ರೀಚ್ ಆಗ್ತೀವಿ. ಈ ಒಂದು ದೃಷ್ಟಿ ಇಟ್ಕೊಂಡು ಪಾಪ ಪಬ್ಲಿಕ್ ಎಲ್ಲರೂ ಬರ್ತಾರೆ ಎಲ್ಲಿಗೆ. ಈ ಮೆಟ್ರೋ ಸೇವೆಯನ್ನು ನಂಬ್ಕೊಂಡಿರೋರು ಮಿಡ್ಲ್ ಕ್ಲಾಸ್ ವರ್ಗದವರು ಮತ್ತು ಬಡವರು. ಈಗ ಏಕಾಏಕಿಯಾಗಿ ಹೀಗೆ ನೀವು ಮೆಟ್ರೋ ಏರಿಕೆ ಮಾಡಿಬಿಟ್ರೆ ಹೇಗೆ ನಾವು ಜೀವನ ನಡೆಸಬೇಕು ಅನ್ನೋದು ಅವರಿರುವಂತಹ ಪ್ರಶ್ನೆ. ಕೇವಲ 10 ರೂಪಾಯಿ ಕಡಿಮೆ ಮಾಡೋದು ಸಾಲದು, ಇನ್ನೂ ಕೂಡ ಕಡಿಮೆ ಆಗಬೇಕು ಅಂಥೇಳಿ ಜನ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬಟ್ ನಿನ್ನೆ CM ಸೂಚನೆಯ ಮೇರೆಗೆ ಬಿಎಂಆರ್ಸಿಎಲ್ ಈ ಪರಿಷ್ಕೃತ ದರವನ್ನು ಜಾರಿಗೆ ತರಲಿಕ್ಕೆ ಮುಂದಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.